ಏನ್ರಿ ಇದು? ಸತ್ಯ ನಿಜವಾಗ್ಲೂ ಕಾರ್ತಿಕ್ನ ಮದ್ವೆ ಆಗ್ತಿದ್ದಾಳಲ್ರಿ? ಎಡವಟ್ಟಾಗೋಯ್ತು. ಏನೇ ಎಡವಟ್ಟು? ಅವತ್ತು ನನ್ನ ತಮಾಷೆಗೆ ನೀನೇ ಕಾರ್ತಿಕನ್ ಮದುವೆ ಆಗ್ಬಿಡು ಅಂತೆ. ಅವಳು ನೋಡು ಸೀರಿಯಸ್ ಆಗಿ ತಗೊಂಡ್ಬಿಟ್ಲು. ರೀ, ಸ್ವಲ್ಪ ಗಂಭೀರವಾಗಿರಿ. ಈಗ ನಮಗ್ ಮನೆ ಖಂಡಿತ ಸಿಗೋದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ. ಒಳ್ಳೆ ಛತ್ರಿ ಅವಳು ಕಣೆ ಇವಳು. ಇವಳು ಹೇಳಿದ್ದೆ ಒಂದು, ಮಾಡ್ತಿರೋದು ಇನ್ನೊಂದು. ರೀ, ನಮ್ ಕೆಲ್ಸ ಆಗಲ್ಲ ಅಂದ್ಮೇಲೆ ಇವಳ ಕೆಲ್ಸನ ನಾವ್ಯಾಕ್ರಿ ಮಾಡ್ಕೊಡ್ಬೇಕು? ನೀವು ಹೋಗಿ ಹೇಳಿ, ನಾನು ಧಾರೆ ಎದ್ದು ಕೊಡಲ್ಲ ಅಂತ. ನಾವು ಮನೆಗೆ ಹೋಗ್ಬಿಡೋಣ ಬನ್ನಿ. ಈ ಸತ್ಯ ನಾವಿಲ್ದೆ ಅದ್ ಹೇಗ್ ಮದ್ವೆ ಶಾಸ್ತ್ರಗಳನ್ನ ಮಾಡ್ಕೋತಾಳೋ ನಾವು ನೋಡೋಣ. ಏನ್ರಿ ನೋಡ್ತಾ ನಿಂತಿದ್ದೀರಾ? ನಿಮ್ಮನ್ನೇ ಕರಿತಿರೋದು, ಬನ್ನಿ ಹೋಗೋಣ. ಅಯ್ಯೋ ರಾಮ, ಅದ್ಯಾಕ್ರಿ ಹಂಗ ಹಲ್ಲುಗಿಸಿದ್ದೀರಾ? ನೀನಿನ್ನು ನಿನ್ನ ಗಂಡನ ಅರ್ಥ ಮಾಡ್ಕೊಂಡಿಲ್ಲ. ಪ್ರತಿ ಚಾಲೆಂಜ್ನು ಅವಕಾಶ ಅಂತ ತಿಳ್ಕೊಬೇಕು. ಅವಾಗಲೇ ಸಾಧಕರ ಸಾಧ್ಯ. ಓಹೋ, ನೀವ್ ಯಾವ ಸೀಮೆ ಸಾಧಕನೋ? ಭಾಷಣ ಬಿದ್ದಿದ್ ಸಾಕು, ನಡೀರಿ. ಲಡ್ಡು ಬಂದು ಬಾಯಿ ಬೀಳ್ತಾ ಇರ್ಬೇಕಾದ್ರೆ ತುಬಕ್ಕಂತ ಹುಗಿ ಅಂತ ಹೇಳ್ತಾ ಇದ್ದೀಯಲ್ಲೇ. ನೋಡು ಮದುವೆ ಎಷ್ಟು ಚೆನ್ನಾಗಿ ನಡೀತಾ ಇದೆ. ಆಹಾ, ಅಡಿಮಯ್ಯನು ಸತ್ಯನು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ. ಅರ್ಥ ಆಗ್ಲಿಲ್ಲ ಅಲ್ಲ? ಅದಕ್ಕೆ ನಿನ್ನ ತಟಿ ಅನ್ನೋದು. ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳ್ತಿರೋ ಅಥವಾ ನನ್ನ ಮನೆಗೆ ಹೋಗ್ಲು? ಟೆನ್ಷನ್ ಮಾಡ್ಕೋಬೇಡ. ದಿವ್ಯಂಗೂ ಕಾರ್ತಿಕ್ಗೂ ಮದುವೆ ಆಗ್ಬಿಟ್ಟಿದ್ರೆ ಸತ್ಯ ಎಲ್ಲಿ ಹೋಗ್ತಿದ್ಲು? ಅವಳಿರೋಕ್ಕೊಂದು ಮನೆ ಬೇಕಾಗಿತ್ತಲ್ವಾ? ಈಗ ದಿವ್ಯನೂ ಇಲ್ಲ, ಸತ್ಯನೂ ಇಲ್ಲ. ಮನೆ ನಮ್ದೇ. ಅದೇನೋ ಸರಿ ರೀ, ಆದ್ರೆ ನಮ್ಮ ಜಾನಕಿ ಕತೆ ಏನು? ಅದು ನಂಬ್ತದೇನೋದೇನೆ. ನಮ್ಮನೆ ನಮಗೆ ಬಂದ್ರೆ ಸಾಕು. ನೀವ್ ಹೇಳಿದ್ ಸರಿ ರೀ, ಧಾರೆ ಏರ್ಕೊಟ್ಬಿಡೋಣ. ಕನ್ಯಾದಾನ ಮಾಡಿದ ಪುಣ್ಯ ನಮಗ್ ಬರುತ್ತೆ. ಬದಲಾಯಿಸ್ಬಿಟ್ಟಲ್ಲ ಪ್ಲೇಟ್. ಏರ್ಕೊಟ್ಬಿಡ. ಮಾಂಗಲ್ಯ ಮಹಾಲಕ್ಷ್ಮೀ ದೇವತೋಗ್ವಿನಮ ಸುಪ್ರತಿಷ್ಠಿತಮಸ್ತು. ಮಾಂಗಲ್ಯ ಮಹಾಲಕ್ಷ್ಮೀ ದೇವತೋಗ್ವಿನಮಾರಾಧನಾಂಗ ಮಾಂಗಲ್ಯ ಮಹಾಲಕ್ಷ್ಮೀ ನಮಃ ಸರ್ವೋಪಚಾರ ಷೋಡಶೋಪಚಾರ ಪೂಜಾನಿ ಸಮರ್ಪಯಾಮಿ. ಮಾಂಗಲ್ಯ ಮಹಾಲಕ್ಷ್ಮೀ ಸೀತಾ. ಡಾರ್ಲಿಂಗು, ಆ ದಿವ್ಯನೇ ನಮ್ಮ ಮನೆ ಸೊಸೆಯಾಗಿ ಬರೋದ್ ಬೇಡ ಅಂತ ಹೇಳ್ತಿದ್ದೆ. ಆದ್ರೆ ಇಲ್ಲಿ ನೋಡು, ದೊಡ್ಡ ಪಿಡಂಭೂತಾನೆ ಬರ್ತಾ ಇದೆ. ನಮ್ ಕತೆ ಅಷ್ಟೇ. ನಮ್ ಟೆಂಟ್ ಕಿತ್ತೋದೆ, ಹೋಯ್ತಾ ಇರೋದೆ. ಕಾರ್ತಿಕ್, ನನ್ನ ಮಂತ್ರ ಹೇಳ್ತಾ ಇರ್ತೀನಿ, 3 ಗಂಟೆ ಹಾಕಪ್ಪ.
ಬಾಲ, ನೀನ್ ಸನ್ರೂಫ್ ಕಾರ್ ತಂದಿದ್ದು ಒಳ್ಳೇದಾಯ್ತು. ಇದೊಂಥರ ಸ್ವಾತಂತ್ರ್ಯ ಸಿಕ್ಕಿರೋ ಹಾಗಿದೆ. ಈ ಹೊಸ ಗಾಳಿನ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಬಾಲ. ಐ ಲವ್ ಯು ಸೋ ಮಚ್. ಅಯ್ಯೋ, ಈ ಕಾರನ್ನ ಇವತ್ತೇ ವಾಪಸ್ ಮಾಡಬೇಕು. ಕಾರ್ ಓನರ್ ಆಗ್ಲೇ ಫೋನ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾನೆ. ಆ ಟೆನ್ಷನಲ್ಲಿ ನಾನಿದ್ರೆ ಇವಳಿಗೆ ಸನ್ ರೂಫ್ ಅಂತೆ, ಹೊಸ ಗಾಳಿ ಅಂತೆ. ದೇವ್ರೇ, ನನ್ನ ನೀನೇ ಕಾಪಾಡಬೇಕು. ಇದು ನೀನು ನನಗೆ ಮಾಡ್ತಾ ಇರೋ ಅನ್ಯಾಯ. ಸತ್ಯ ನನ್ನ ಕೈಯಲ್ಲಿ ನಿನ್ನ ಕುತ್ತಿಗೆಗೆ 3 ಗಂಟೆ ಹಾಕಿಸ್ಕೋಬೇಕು ಅಂತ ಹೀಗೆಲ್ಲ ಮಾಡಿದ್ಯಾ? ಇದನ್ನ ನಾನು ಕೊನೆವರೆಗೂ ಮರೆಯಲ್ಲ. ಈ ತಪ್ಪಿಗೆ ನಿನಗೆ ಕ್ಷಮೆ ಇಲ್ಲ. ಎರಡನೇದು, ನನ್ನ ಮನೆ ಮರ್ಯಾದೆಗೋಸ್ಕರ. ಆದ್ರೆ ಮೂರನೇದು, ಯಾಕೆ ಅಂತ ಗೊತ್ತಿಲ್ಲದೆ, ಉತ್ತರ ಸಿಗದೆ, ಇಷ್ಟ ಇಲ್ಲದೆ ಹಾಕ್ತಾ ಇದ್ದೀನಿ. ಆದ್ರೆ ಒಂದ್ ಮಾತ್ರ ತಿಳ್ಕೊ, ನಾನು ಸಹಾಯವರೆಗೂ ನಿನ್ನನ್ನು ದ್ವೇಷಿಸ್ತೀನಿ. ಐ ಹೇಟ್ ಯು. ರಾಯರೇ, ಮಾಂಗಲ್ಯ ಧಾರಣೆ ಮಾಡ್ಬೋದಾ? ಓಂ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ಚ ವರಲಕ್ಷ್ಮೀ ಪ್ರಸನ್ನ ಮಮ ಸರ್ವದಾ. ಗಟ್ಟಿಮೇಳ ಗಟ್ಟಿಮೇಳ ಗಟ್ಟಿಮೇಳ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನೇತುನ ಕಂಠೆ ಭದ್ರಾಮಿ ಶುಭಗೆ ನಿನ್ ಸರಸ್ವತೆ ಸರ್ವಮಂಗಳ ಮಾಂಗಲ್ಯಂ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಬಾಲ, ಏನ್ ಸಕ್ಕತ್ತಾಗಿದೆ ಗೊತ್ತಾ ಈ ಫೀಲಿಂಗು. ಇಷ್ಟ ದಿನ ಆ ಸತ್ಯನ್ ಕೋಟೆಯಲ್ಲಿ ಪಂಜರದಲ್ಲಿ ಇದ್ದಂಗಿತ್ತು. ಆದ್ರೆ ಈಗ ನಿನ್ ಸಾಮ್ರಾಜ್ಯಕ್ಕೆ ಬಂದೆ.
ಇನ್ ಮುಂದೆ ನೀನೇ ರಾಜ, ನಾನೇ ರಾಣಿ. ಇಡೀ ಪ್ರಪಂಚನೇ ನನ್ನ ಅಂಗೈಲಿದೆ ಅಂತ ಅನ್ಸ್ತಾ ಇದೆ. ಬಾಲ, ಯಾಕೆ ಸುಮ್ಮನೆ ಇದೆಯಾ? ಏನಾದ್ರೂ ಟೆನ್ಷನಾ? ಏನ್ ಟೆನ್ಷನ್ ಇಲ್ಲ ದಿವ್ಯಾ, ನೀನ್ ನನ್ನ ನೋಡೋದ್ಯಲ್ಲ, ಆ ಖುಷಿಗೆ ಮಾತೇ ಬರ್ತಿಲ್ಲ ಅಷ್ಟೇ. ಹಾಡ್ ಕಳ್ತೀಯಾ FM ಮಕ್ಳ? ಎಂತ ಸಾಂಗ್ ಅಲ್ವಾ ದಿವ್ಯಾ, ಎಷ್ಟು ಮೀನಿಂಗ್ಫುಲ್ ಆಗಿದೆ. ಸುಮ್ನೆ ಇರು ಬಾಲ. ಆಸೆಗೆ ಕೊನೆ ಅನ್ನೋದು ಇರಬಾರ್ದು. ಆಸೆ ಕನ್ಸು ಎಲ್ಲ ನಿರಂತರವಾಗಿರ್ಬೇಕು. ಇರ್ಬೇಕು. ಇವಾಗ ನನ್ನನ್ನೇ ನೋಡು. ನಾನು ಆಸೆ ಪಡ್ದೇ ಇದ್ದಿದ್ರೆ ಅಥವಾ ಕನ್ಸು ಕಾಣ್ದೇ ಇದ್ದಿದ್ರೆ ಇವತ್ ನೀನ್ ನನಗ್ ಸಿಗ್ತಾ ಇದ್ದೀಯಾ? ನಿನ್ನ ದೊಡ್ಡ ಸಾಮ್ರಾಜ್ಯಕ್ಕೆ ರಾಣಿ ಆಗೋ ಅವಕಾಶ ಸಿಗ್ತಾ ಇತ್ತಾ? ನಾನು ಅಲ್ಪ ತೃಪ್ತಿ ಅಲ್ಲಪ್ಪ, ನನಗೆ ತುಂಬಾ ದೊಡ್ಡ ದೊಡ್ಡ ಆಸೆಗಳಿದೆ. ಆಸೆ ಎಂಬ ಬಿಸಿಲು ಕುದುರೆ. ಯಾಕೆ ದಿವ್ಯಾ? ಏನ್ ಹಾಡೋ ಏನೋ, ಈ ಹಾಡು ಆಸೆಗಳಿಗೆ ತಣ್ಣೀರ್ ಎರಚೋ ತರ ಇದೆ. ನೋಡು, ತುಂಬಾ ದೊಡ್ಡ ಕನ್ಸ್ ಕಟ್ಕೊಂಡು ನಮ್ಮವ್ರನ್ನೆಲ್ಲ ಬಿಟ್ಟು ನಿನ್ ಜೊತೆ ಬಂದಿದ್ದೀನಿ. ನನ್ ಕನ್ಸುಗಳನ್ನ ನನ್ಸ್ ಮಾಡ್ತೀಯಲ್ವಾ ಬಾಲ? ಖಂಡಿತ ಚಿನ್ನ. ನಿನಗಿಂತ ದೊಡ್ಡದು ಯಾವ್ದಿದೆ ಹೇಳು ನನ್ನ ಲೈಫಲ್ಲಿ? ನಿನ್ನ ಆಸೆನೆ ನನ್ನ ಆಸೆ, ನಿನ್ ಕನ್ಸೆ ನನ್ ಕನ್ಸು. ಐ ಲವ್ ಯು ಬಾಲ. ಐ ಲವ್ ಯು ಟೂ ಚಿನ್ನ. ಅಷ್ಟೇ ಅಲ್ಲ, ಅಂದ್ಕೊಂಡಿದ್ ಕಡೆ ಓಡಾಡ್ಬೇಕು. ನಮ್ ವೆಕೇಶನ್ ಫಾರಿನ್ ಅಲ್ಲೇ ಪ್ಲಾನ್ ಮಾಡ್ಬೇಕು. ಕಣ್ಣಿಗೆ ಕಂಡಿದ್ನ ಕೊಂಡ್ಕೋಬೇಕು. ಲ್ಯಾವಿಶ್ ಲೈಫ್ ನ ಲೀಡ್ ಮಾಡ್ಬೇಕು. ಅಷ್ಟೇ ಅಲ್ಲ, ನಮ್ಮನ್ನ ನೋಡ್ದವ್ರೆಲ್ಲ ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು ಅಲ್ವಾ ಬಾಲ? ಆಗತ್ತೆ. ಯಾಕೆ ಬಾಲ ಸಪ್ಪಗ ಹೂ ಅಂತಿದ್ಯಾ? ನನಗಿರೋ ಅಷ್ಟು ಎಕ್ಸೈಟ್ಮೆಂಟ್ ನಿನಗೆ ಯಾಕಿಲ್ಲ? ನಿಜ ಹೇಳು, ನೀನ್ ನನ್ನ ಪ್ರೀತಿ ಮಾಡ್ತಿದ್ಯಾ ಇಲ್ವೋ? ದಿವ್ಯಾ, ಪ್ರೀತಿ ಇಲ್ದೆ ಹೋಗಿದ್ರೆ ಇಷ್ಟು ರಿಸ್ಕ್ ತಗೊಂಡು ನಿನ್ನ ಹಾರಿಸ್ಕೊಂಡ್ ಬರ್ತಿದ್ನ ಹೇಳು? ನನಗ್ ಗೊತ್ತು ಬಾಲ, ಆದ್ರೆ ನಿನ್ನ ಎಕ್ಸೈಟ್ಮೆಂಟ್ ನ ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ನೀನ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಲ್ಲ ಅಂದ್ರೆ ನೀನ್ ನನ್ನ ಲವ್ ಮಾಡ್ತಿದ್ಯ ಅಂತ ನನಗೆ ಹೇಗ್ ಗೊತ್ತಾಗತ್ತೆ? ಓ, ಎಕ್ಸ್ಪ್ರೆಸ್ ಮಾಡಿದ್ರೆ ಮಾತ್ರ ಪ್ರೀತಿನಾ? ನೋಡು ಚಿನ್ನ, ನಾನ್ ನನ್ ಪ್ರೀತಿನ ಹೇಳ್ಕೊಂಡ್ರು ಬಿಟ್ರು ನೀನೇ ನನ್ ಲವ್, ಫಾರ್ ಎವರ್ ಲವ್. ನನ್ ಲವ್ನ ಮಾತ್ರ ಯಾವತ್ತೂ ಡೌಟ್ ಪಡ್ಬೇಡ. ಪರಿಸ್ಥಿತಿ ಏನ್ ಬೇಕಾದ್ರೂ ಆಗ್ಬೋದು. ನಾಳೆ ನನ್ನ ಹತ್ರ ಏನು ಇಲ್ದೇನೂ ಹೋಗ್ಬೋದು. ಅಲ್ಲ, ಮಾತ್ಗಂದೆ ಅಷ್ಟೆ. ಒಂದ್ ವೇಳೆ ನಾನು ಬೀದಿಲ್ ನಿಲ್ಲೋ ಪರಿಸ್ಥಿತಿ ಬಂದ್ರು ನಿನ್ ಮೇಲೆ ಇರೋ ಪ್ರೀತಿ ಗುಲ್ಗಂಜಿಯಷ್ಟು ಕಡಿಮೆ ಆಗಲ್ಲ ದಿವ್ಯಾ. ಅಷ್ಟು ಪ್ರೀತಿಸ್ತೀನಿ ನಾನು. ಅಯ್ಯೋ, ಬಿಡ್ತು ಅನ್ನೋ ಬಾಲ. ನೆಗೆಟಿವ್ ಆಗಿ ಮಾತಾಡ್ಬೇಡ ನೀನು ಪ್ಲೀಸ್. ನೋಡು, ನಿನ್ನ ಹತ್ರ ಇರೋದೆಲ್ಲ ನಾಳೆನೂ ಇರುತ್ತೆ, ನಾಳಿದ್ದು ಇರುತ್ತೆ, ಯಾವಾಗ್ಲೂ ಇರುತ್ತೆ. ಈಗ ನನ್ನ ಹತ್ರ ಇರೋದು ಬಡತನ ಮತ್ತೆ ನೀನ್ ಮಾತ್ರ ದಿವ್ಯಾ.
ತಾಳಿ ಅಂತೂ ಕಟ್ಟಾಯ್ತು, ಊಟ ಗ್ಯಾರಂಟಿ. ಮಾಂಗಲ್ಯ ಕೃಷ್ಣ ಕುಂಕುಮ ಹಚ್ಚಪ್ಪ. ಮಾಂಗಲ್ಯ ಮಹಾಲಕ್ಷ್ಮೀ ದೇವತೆ. ಅಷ್ಟಕ್ಕೂ ಈ ಮನೆಯಲ್ಲಿ ನಡೆಯೋದು ಇದೊಂದೇ ಮದುವೆ ತಾನೆ. ಈ ಮನೆಯಲ್ಲಿ ನಡೆಯೋದು ಇದೊಂದೇ ಮದ್ವೆನಾ ಅಲ್ವೇ? ನಾಳೆ ಸತ್ಯನ ಮದ್ವೆ ಮಾಡಲ್ವಾ? ಹುಡುಗನಂತಿರೋ ಹುಡುಗಿನ ಯಾರ್ ತಾನೇ ಮದುವೆ ಆಗ್ತಾರೆ ಹೇಳಿ? ಅವಳ ಹಸೆ ಮನೆ ಏರೋಕ್ ಹುಟ್ಟಿಲ್ಲ, ನನ್ನ ಹೊಟ್ಟೆ ಉರ್ಸೋಕೆ ಹೆಣ್ಣಾಗಿ ಹುಟ್ಟಿದಾಳೆ. ಸೀತಾ, ಅಂತೂ ಕಾರ್ತಿಕ್ ಸತ್ಯನ ಮದುವೆ ಆಯಿತು. ಹೋಗಿ ಸೊಸೆ ಪಕ್ಕದಲ್ಲಿ ನಿಂತ್ಕೋ. ಯಾವ ಸೊಸೆ ರೀ ಇವಳು? ನಾನು ಯಾವತ್ತೂ ಸೊಸೆ ಅಂತ ಅನ್ಕೊಳಲ್ಲ. ಮೆತ್ತಿಗೆ ಕಣೆ, ಎಲ್ಲರೂ ಇದ್ದಾರೆ, ಜೋರಾಗಿ ಮಾತಾಡಬೇಡ. ಎಲ್ಲರ ಮುಂದೆ ಮಾನ ಹೋದ್ರೆ ನಮ್ಮದೇ ಹೋಗೋದು. ನನ್ನ ಬಾಯಿ ಮುಚ್ಚಿಸಿ ನನ್ನ ಹತ್ರ ಪ್ರಮಾಣ ಮಾಡಿಸ್ಕೊಂಡಾಗಲೇ ಗೊತ್ತಾಯ್ತು ಏನೋ ಮಾಡ್ತಾ ಇದ್ದೀರಿ ಅಂತ. ಕೊನೆಗೂ ನನ್ನ ಮಗನಿಗೆ ಇವಳಿನ ಗಂಟಾಕ್ಬಿಟ್ಟಲ್ಲ ನೀವು. ನನ್ನ ಮಗನಿಗೂ ಸತ್ಯನಿಗೂ ಋಣ ಇದ್ದಾಗ ನಾವೇನೇ ಮಾಡೋಕ್ಕಾಗತ್ತೆ? ಇದು ದೇವರೇ ನಿಶ್ಚಯಿಸಿರೋ ಮದುವೆ. ತಗೋಪ್ಪ, ನಿನ್ನ ಹೆಂಡತಿಗೆ ಹೂವು ಮುಡ್ಸಪ್ಪ. ಹುಡುಗಿರ್ ಕಬಡ್ಡಿ ಆಡ್ಬಾರ್ದಾ? ಆಡ್ಬೋದಲ್ಲ. ಎಲ್ಲ ಆಗಿದ್ದು ಈ ಜುಟ್ಟಿಂದಾನೆ. ಹುಟ್ಟಿ ಕೂದಲು ಜಾಸ್ತಿ ಇದ್ರೆ ಶಕ್ತಿ ಕಡಿಮೆ ಆಗಲ್ಲ. ಈಗೇನು ಜುಟ್ಟು ಕಡಿಮೆ ಇದ್ರೆ ಸಮಾಜ ಅವ್ರನ್ನ ಮೆರೆಸತ್ತೇನಾದ್ರೆ ನಾವು ಯಾಕೆ ಹಂಗ್ ಬದುಕಬಾರ್ದು? ಸತ್ಯ, ಇನ್ಮೇಲೆ ನೀನ್ ಹೀಗೆ ಇರ್ತೀಯ. ನೀನು ಯಾವ ಹುಡುಗರಿಗೂ ಕಡಿಮೆ ಇಲ್ಲ. ನೋಡೆ ಅವಳ ಅವತಾರ ನೋಡೆ. ಇವನಿಗೆ ಅಲ್ಲ, ಇವಳಿ ಮದುವೆ ಅಂತೆ. ಜಡೆ ಇರೋ ಹುಡುಗಿಗೆ ಹೂವ ಮುಡಿಸಬಹುದು. ಈ ತರ ಬಾಯ್ ಕಟ್ ಮಾಡ್ಕೊಂಡಿರೋ ಹುಡುಗಿರಿಗಲ್ಲ. ನೋಡ್ರಿ, ದೇವರ ಪ್ರಸಾದ ಮುಡ್ಕೊಳ್ಳೋ ಅವಕಾಶನೇ ಇಲ್ಲ ಇವಳಿಗೆ. ಒಳ್ಳೇದಾಗತ್ತಂತೆ, ಒಳ್ಳೇದು. ಅಕಸ್ಮಾತ್ ಆಗಿ ಎಲ್ರಿಗೂ ಯೋಗ ಬರುತ್ತೆ ರೀ, ಆದ್ರೆ ಅದಕ್ಕೆ ಯೋಗ್ಯತೆ ಇರ್ಬೇಕಲ್ಲ. ರಿತು, ಒಂದು ಹೇರ್ ಪಿನ್ ಕೊಡು. ಇದಕ್ಕಿಂತ ಹೂ ಮುಡ್ಕೊಳ್ದೇ ಇರೋದೇ ಎಷ್ಟೋ ವಾಸಿ. ಏನ್ ಮಾಡಿದೀರಾ ನೀವು? ಛೇ, ಎಲ್ಲ ನನ್ನ ಕರ್ಮ. ಕೋಟೆ ಮನೆಯವ್ರಿಗೆ ಮುಂದೆ ಇದೆ ಮಾರಿ ಹಬ್ಬ.